ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳಿಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಮಾಡಿ ವಿಶೇಷ ಪೂಜೆ ಮಾಡುವುದರಿಂದ ಗ್ರಾಮಗಳಲ್ಲಿ ಶಾಂತಿ, ಸುವ್ಯವಸ್ಥೆ ಹಾಗೂ ನೆಮ್ಮದಿ ಸಿಗುತ್ತದೆ. ಆದ್ದರಿಂದ ಪ್ರತಿ ಗ್ರಾಮಸ್ಥರು ಗ್ರಾಮ ದೇವತೆಗಳ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ಅತ್ತಿವಟ್ಟ ಗ್ರಾಮದ ಮುಖಂಡ ಮಂಜುನಾಥ್ ತಿಳಿಸಿದ್ದಾರೆ. ಹೌದು, ಹೊಸಕೋಟೆ ತಾಲೂಕಿನ ಅತ್ತಿವಟ್ಟ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡಿರುವ ಈ ಜಾತ್ರಾ ಮಹೋತ್ಸವ ಸುಮಾರು 10 ವರ್ಷಗಳಿಗೊಮ್ಮೆ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದು, ಜಾತಿ ಮತ ಪಕ್ಷ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಇದು ನಮ್ಮ ಅತ್ತಿವಟ್ಟ ಗ್ರಾಮಕ್ಕೆ ಹೆಸರಿದ್ದು 10 ವರ್ಷಕ್ಕೊಂದ್ಸರಿ ನಾವು ಈ ಜಾತ್ರೆ ಮಾಡೋದು. ಇದು ಪಕ್ಷಾತೀತವಾಗಿ ನಾವು ಮಾಡೋಂಥ ಕಾರ್ಯಕ್ರಮ. ನಮ್ಮರಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ನಾವು ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಈ ದೇವರಿಂದ ನಮಗೆ ಬಹಳ ಒಳ್ಳೆಯದಾಗಿದೆ. ನರಡಮ್ಮ ದೇವರು, ದೊಡ್ಡಮ್ಮ ದೇವರು, ಗಂಗಮ್ಮ ದೇವರು, ವೇಣುಗೋಪಾಲ ಸ್ವಾಮಿ, ಆಂಜನೇಯ ಸ್ವಾಮಿ. ಪುರಾತನವಾದಂಥ ಅತ್ತಿವಟ್ಟ ಗ್ರಾಮದಲ್ಲಿ ಈ ದೀಪೋತ್ಸವ ಕಾರ್ಯಕ್ರಮಗಳು ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡ್ಕೊಂಬಂದವ್ರೆ. ಅದೇ ರೀತಿ ಜಾತ್ರೆ ಈ ಜಂಗೋಟಿ ನಾವು ಮಾಡ್ತಾ ಇದ್ದೀರಿ. ಭಾರಿ ಅದ್ಭುತವಾಗಿದೆ. ಇದನ್ನು ಬಾಯಿ ಬೀಗ ಅಂತ ಸುಚ್ಚಿ ಪಟಾಲಮ್ಮನ ಭಾರಿ ಸತ್ಯವಾದ ದೇವರು. ಒಂದು ವಾರಕ್ಕೆ 2 ಸಾರಿ ಇದು ಜಾತ್ರೆ ನಡೆದಲ್ಲಿ ಊಟ ಆಗ್ತದೆ. ವರ್ಷಪೂರ್ತಿ ಆಗ್ತಾ ಇರ್ತದೆ. ಭಾರಿ ಸತ್ಯವಾದ ದೇವರು. ಇದಕ್ಕೊಂದು ಕೈ ಮುಕ್ಕೊಂಡು ಹೋದ್ರೆ ಭಗವಂತನು ಎಲ್ಲಿ ತಲೆ ಮೇಲೆ ಹೂವು ಬಾಡಲ್ಲ. ಭಾರಿ ಚೆನ್ನಾಗದೆ, ಭಾರಿ ಅದ್ಭುತವಾಗದೆ. ಎಲ್ಲ ಗ್ರಾಮಸ್ಥರು, ಈ ಸುತ್ತಮುತ್ತ 3-4 ಗ್ರಾಮಸ್ಥರುಗಳು ಭಾರಿ ಇಡೀ ತಾಲೂಕೆ ಎಲ್ಲರೂ ಎಲ್ಲ ಚೆನ್ನಾಗಿ ಆನೆಕಲ್ಲು ಎಲ್ಲ ಸೇರಿ ಪಟಲಂ ತಾಯಿ ನಮ್ಮ ಅತ್ತಿವಟ್ಟ ಗ್ರಾಮಕ್ಕೆ ನೆಲೆಸಿದ್ರು ಕೂಡ ಇಡೀ ಡಿಸ್ಟಿಕ್ಕೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿ, ಅರ್ಕೆ ಮಾಡಿ, ಅನ್ನದಾನ ಮಾಡಿ ಎಲ್ಲ ಭಾರಿ ಅದ್ಭುತವಾಗಿ ದೇವರು ಚೆನ್ನಾಗಿ ಮಾಡ್ಕೊಂಡವಳು. ಎಲ್ಲ ಮಕ್ಕಳು ಮರಿ ಮತ್ತೊಂದು ಸಮೃದ್ಧವಾಗಿದೆ. ಅದೇ ಕಾರಣದಿಂದ ಸುಮಾರು 10 ವರ್ಷ 12 ವರ್ಷ ಆಗಿದೆ. ಅದಕ್ಕೆ ಇವಾಗ ನಾವು ಜಾತ್ರೆನ ಆಚರಿಸ್ತಾ ಇದ್ದೀರಿ. ಬಳಿಕ ಗ್ರಾಮದ ಮುಖಂಡ ಕೆ ನಾಗೇಶ್ ಮಾತನಾಡಿ, ಗ್ರಾಮ ದೇವತೆಗಳಿಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಮಾಡಿ ವಿಶೇಷ ಪೂಜೆ ಮಾಡುವುದರಿಂದ ಗ್ರಾಮಗಳಲ್ಲಿ ಶಾಂತಿ, ಸುವ್ಯವಸ್ಥೆ ಹಾಗೂ ನೆಮ್ಮದಿ ಸಿಗುತ್ತದೆ. ಆದ್ದರಿಂದ ಪ್ರತಿ ಗ್ರಾಮಸ್ಥರು ಗ್ರಾಮ ದೇವತೆಗಳ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರು. ನಮ್ಮ ಅತ್ತಿವಟ್ಟ ಗ್ರಾಮದಲ್ಲಿ ಗ್ರಾಮ ಜಾತ್ರೆ ಹಾಗೂ ಇವತ್ತು ಬೆಳಗ್ಗೆಯಿಂದ 3 ದಿವಸ ನಡೀತದೆ. ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರ ದಿನ ಊಟಗಳ ವ್ಯವಸ್ಥೆ ಇದೆ. ನಮ್ಮ ಪಟಲಮ್ಮನ ದೇವಿಗೆ ಎಲ್ಲ ಮರಿಗಳ ಆಹಾರ ಕೊಡುವಂಥದ್ದು. ಇವತ್ತು ಫಸ್ಟು ನಮ್ಮ ಗ್ರಾಮ ದೇವರಾದಂಥ ಶ್ರೀ ವೇಣುಗೋಪಾಲ ಸ್ವಾಮಿಗಳಿಗೆ ಬೆಲ್ಲದಚ್ಚನ್ನು ಬೆಳಿಗ್ಗೆ, ಹಾಗೂ ಇನ್ನೊಂದು ನಮ್ಮ ಗ್ರಾಮದ ಆಂಜನೇಯ ಸ್ವಾಮಿ, ನತ್ತದ ಆಂಜನೇಯ ಸ್ವಾಮಿಗೆ ಅದಕ್ಕೂ ಸಹ ಬೆಳೆದಚ್ಚೆ ಆರತಿಗಳನ್ನು ಬೆಳಗ್ಗೆ, ಈಗ ಅನ್ನಪೂರ್ಣೇಶ್ವರಿ ದೇವಿಗೆ ಬೆಳೆದಚ್ಚು ಆರತಿಗಳನ್ನು ಬೆಳಗಲು ಹೋಗ್ತಾ ಇದ್ದೀವಿ. ನಮ್ಮ ಗ್ರಾಮಸ್ಥರು ಎಲ್ಲರೂ ಗ್ರಾಮದಲ್ಲಿರೋ ಎಲ್ಲರೂ ಸೇರಿ ಇವತ್ತು ತುಂಬ ವಿಜೃಂಭಣೆಯಿಂದ ಒಗ್ಗಟ್ಟಿನಿಂದ ಯಾವುದೇ ಜಾತಿ ಭೇದ ಬಿಟ್ಟು ಎಲ್ಲ ಒಗ್ಗಟ್ಟಿನಿಂದ ಪಕ್ಷಭೇದವನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಗ್ರಾಮ ಜಾತ್ರೆ ಮಾಡ್ತಾಯಿದ್ದೀವಿ. ಈ ಒಂದು ಗ್ರಾಮ ಜಾತ್ರೆಗೆ ಎಲ್ಲ ಗ್ರಾಮಸ್ಥರು ಸಹಕರಿಸಿ ಎಲ್ಲರೂ ನಮ್ಮ ಹಳ್ಳಿಯಲ್ಲಿ ತುಂಬ ಒಂದು ಶೃಂಗಾರ ಮಾಡಿ ಇವತ್ತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಾಳೆ ನರಡಮ್ಮ, ಗಂಗಮ್ಮ, ಸಪ್ಲಮ್ಮ ದೇವಿಗೆ ನಾಳೆ ಜಾತ್ರೆ ಇದೆ. ಆಮೇಲೆ ಸಾಯಂಕಾಲ ಪಲ್ಲಕ್ಕಿಗಳ ವ್ಯವಸ್ಥೆ ಇದೆ. ಬುಧವಾರ ಬೆಳಗ್ಗೆ ಶ್ರೀ ಪಟಾಲಮ್ಮ ದೇವಿಗೆ ನಮ್ಮನ್ನು ವಿಜೃಂಭಣೆಯಿಂದ ಒಂದು ಮರಿಗಳನ್ನ ಬಲಿ ಕೊಡೋಂಥ ಒಂದು ಪದ್ಧತಿ ಇದೆ. ಅದರಂತೆಯೇ ದೀಪಾರಾಧನೆ ಮಾಡಿ ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಸಹ ನೆಂಟರು ಬಂದಂಥ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ. ಅವರವರ ಮನೆಯಲ್ಲಿ ಅವರವರ ಸಂಬಂಧಿಕರು ಹಾಗೂ ಅವರೆಲ್ಲ ಸ್ನೇಹಿತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಯಶಸ್ವಿಯಾಗಲಿ ಅಂತೇಳಿ ತಮ್ಮೆಲ್ಲರಿಗೂ ನಾನು ನಮ್ಮ ಗ್ರಾಮಸ್ಥರಿಗೆ ಶುಭವನ್ನು ಕೋರ್ತೇವೆ. ಇನ್ನು ಈ ಹಬ್ಬದ ವಿಶೇಷತೆ ಎಂದರೆ ಮಹಿಳೆಯರು ದೀಪಾಲಂಕಾರಗಳನ್ನು ಹೊತ್ತು ಬಂದರೆ ಪುರುಷರು, ಮಕ್ಕಳು ಸೇರಿದಂತೆ ಹಲವಾರು ಜನ ಬಾಯಿಗೆ ಬೀಗ ಹಾಕಿಕೊಂಡು ಸುಮಾರು 1 ಕಿಲೋಮೀಟರ್ ದೂರದ ಪಟಾಲಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಹರಕೆಗಳಿಗೆ ಬಲಿ ನೀಡಿ ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಪ್ರತಿ ಅಮಾವಾಸ್ಯೆ ಭಜನೆ ಮಾಡಿ ಸುಮಾರು 100 ಜನಕ್ಕೆ ಊಟ ಹಾಕ್ತಾರೆ. ಇಲ್ಲಿ ಯಾರೋ ದಾನಿಗಳು
ಒಬ್ಬರು ಸ್ವಂತವಾಗಿ ಇಂಟ್ರೆಸ್ಟಾಗಿ ಮಾಡ್ತಾರೆ. ಪ್ರತಿ ವಾರ ಮತ್ತು ಪ್ರತಿ ವಾರ ಭಾನುವಾರ ಇರ್ಬೋದು, ಶುಕ್ರವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಪ್ರತಿ 3 ವಾರಗಳಲ್ಲಿ ಇಲ್ಲಿ ಬಂದು ಇದು ಅನ್ನ ಸಂತರ್ಪಣೆ ಅಂದರೆ ಮಟನ್ ಊಟ ಮಾಡ್ತಾರೆ. ಇದು ಬಂದು ದೇವಿಗೆ ಅವತ್ತಿಂದ ನಮ್ಮ ತಾತನವರು ಮುತ್ತಾತರ ಕಾಲದಿಂದ ಇದು ಹಂಗೆ ಇದೆ. ಇದು ದೇವಿಗೆ ನಾವು ಗುಡಿ ಕಟ್ಟಂಗಿಲ್ಲ. ಅವತ್ತು ಅಮ್ಮನ ಬಂದು ನಮ್ಗೆ ಹೇಳೋಳೆ ನಮ್ಮ ತಾತನವ್ರಿಗೆ, ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ಬರೀ ಕಾಡಲ್ಲಿ ಇರೋಂಥ ದೇವಿ ಇದು ನಮ್ಮ ಊರು ದೇವತೆ. ಇದು ಭಾಳ ಶಕ್ತಿಮಯ ದೇವತೆ. ಇದರಲ್ಲಿ ಹರಕೆ ಮಾಡಿಕೊಂಡ್ರೆ ಅವರ ಅಷ್ಟಾರ್ಥಗಳು ಒಂದು ಇಲ್ಲ ಅಂತ ಹೇಳಂಗಿಲ್ಲ. ಆ ಥರ ಇದು ಒಂದು ಶಕ್ತಿ ದೇವತೆ. ಇದು ನಮ್ಮೂರಿಗೆ ಒಂದು ಶಕ್ತಿ ದೇವತೆ ಇದ್ದಂಗೆ. ಅದೇ ರೀತಿಯಿಂದ ನಾವು ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮೂರಲ್ಲಿ ನಾವು ಇದೇ ರೀತಿ ಒಂದು ಇದನ್ನು ದೇವರುಗಳು ಮಾಡ್ಕೊಂಬಂತೀವಿ. ನಮ್ಮ ದೇವತೆಗೆ ಇದು ಬಲಿ ಕೊಡ್ತಾಯಿದ್ದೀವಿ. ಇವತ್ತು ಅದೇ ರೀತಿ ನಾವು ಮಾಡ್ತಾಯಿದ್ದೀವಿ. ಇದು ಅದೇ ರೀತಿ ನಮ್ಮೂರಿಗೆ, ಇಡೀ ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ತಾಯಿಯಲ್ಲಿ ಕೇಳ್ಕೊತ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಸೇರಿರ್ತಕ್ಕಂಥದ್ದು ನಮ್ಮಲ್ಲಿ ಕೇಳ್ತಾ ಇದ್ದೇನೆ. ಒಟ್ಟಾರೆ ಅತ್ತಿವಟ್ಟ ಗ್ರಾಮದಲ್ಲಿ ನಡೆಯುವ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು ಲಕ್ಷಾಂತರ ಜನ ಭಕ್ತರು ಇಲ್ಲಿ ಆಗಮಿಸಿರುತ್ತಾರೆ.